ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬಂದು ಅಂಗಡಿ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ನವೀನ್ ಬಂದು ಮಟನ್ ತಿನ್ನಬೇಕು ಅಂತಂದರು. ಸರಿ ಆಯಿತು, ಹಂಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನವೀನ್ ಇಬ್ಬರೂ ಟೂ ವೀಲರಲ್ಲಿ ಮಟನ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ತಿನ್ನಬೇಕು ಅಂದಾಗ ತಿನ್ಬಿಡ್ಬೇಕು ನಮ್ಮ ಮನೇಲಿ ಈ ಥರ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾವು ಮಟನ್ ಎಲ್ಲನೂ ಕೂಡ ತಗೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರಿಗೆ ಬಂದು ನಮ್ಮಮ್ಮ ಮಾಡೋ ಮಟನ್ ಸಾಂಬಾರು ಜೊತೆಗೆ ಮುದ್ದೆ ರೈಸು ಅಂತಂದರೆ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಅಷ್ಟೇ ಮಟನ್ ಸಾಂಬಾರು ಇರಬೇಕು ಅವರಿಗೆ. ಮಾಡಲಾ? ಇದು ಟೈಮ್ ಆಗ್ಬಿಟ್ಟೈತಿ, ಇಳಿಯಮ್ಮ. ಟೈಮ್ ಆಗ್ಬಿಟ್ಟೈತಿ. ಸೊಳ್ಳೆ ನೋಡಿ ಅಪ್ಪ ಟಿವಿ. ಟೈಮ್ ಬತ್ತೀನಿ ಬೇಗ. ಅಮ್ಮ ಮಗ ಕಳ್ಸಕ್ಕೆ ನಾನೇ ಬರ್ತೀನಿ ಕಣ. ದಿನ 15 ನಿನ್ನ ಬಂದೆ ಹೋದೆ ನಿನಗೆ ಹೊಡಿತೀನಿ ನಾನು. ಬತ್ತಾಳ ಬಾ, ಅವಳೇನು ಬಾ ಚಿನ್ನು. ಬಚ್ಚ ಬಾ ಬೇಲಿ. ಅಮ್ಮನ ಹತ್ರ ಬಚ್ಚು, ಅಮ್ಮನ ಹತ್ರ. ಫ್ರೆಂಡ್ಸ್, ಇಷ್ಟೋ ತನಕ ನೀವೇನು ನೋಡಿದ್ರಿ ಈ ಕ್ಲಿಪ್ಪಿಂಗ್ ಬಂದು ಇವತ್ತು ಬೆಳಗಿನ ಜಾವ 3:15 ನಡೆದಿರೋ ಅಂಥ ಒಂದು ಕ್ಲಿಪ್ಪಿಂಗು. ರಿಷಿ ಕರೆಕ್ಟಾಗಿ ನಾನು ಅಂಗಡಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು 3 ಗಂಟೆಗೆ ಹೇಳ್ತೀನಲ್ವಾ, ಎದ್ದು ಮುಖ ತೊಳ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಎದ್ಬಿಟ್ಟು ಈ ಥರ ಹಠ ಮಾಡ್ತಾನೆ. ಅಮ್ಮ ನಾನು ಬಿಟ್ಟು ಹೋಗಬೇಡ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಗೊತ್ತಿಲ್ಲ. ಫಸ್ಟೆಲ್ಲ ಈ ಥರ ಇರಲಿಲ್ಲ ಅವನು. ಪ್ರೀ ನರ್ಸರಿ, ಫಸ್ಟ್ LKG UKG ಅವನು ಈ ಥರ ಹಠ ಮಾಡ್ತಿರಲಿಲ್ಲ. ಸುಮ್ಮನೆ ಅವನು ನಮ್ಮಮ್ಮ ರೆಡಿ ಮಾಡಿದ್ರೆ, ನಮ್ಮಮ್ಮ ಕಳಿಸಿದ್ರೆ ಸ್ಕೂಲಿಗೆ ಹೋಗೋನು, ಇಲ್ಲ ನಮ್ಮ ಅತ್ತೆ ರೆಡಿ ಮಾಡಿ ಕಳಿಸ್ತಿದ್ರು. ಆವಾಗ ಅವ್ನು ನನ್ನ ಅಷ್ಟೊಂದೇನು ಕೇಳ್ತಾ ಇರಲಿಲ್ಲ. ಅಂತಂದರೆ ಮಧ್ಯರಾತ್ರಿಲಿ ಕೇಳ್ತಾ ಇರಲಿಲ್ಲ ಮತ್ತು ಎದೊಳ್ತಾ ಇರಲಿಲ್ಲ ಅವ್ನು ಮಧ್ಯರಾತ್ರಿಲಿ. ಈ ನಡುವೆ ಯಾಕೆ ಅಂತ ಗೊತ್ತಿಲ್ಲ, ಈ ಥರ ತುಂಬ ಸಲ, ವಾರದಲ್ಲಿ 2-3 ಸಲ ಇದೇ ಥರನೇ ಮಾಡ್ತಾನೆ. ನಾನು ಏನೂ ಸೌಂಡ್ ಮಾಡದೇ ಇರೋ ಥರ ನಿಧಾನಕ್ಕೆ ಎದ್ದು ಮುಖ ಎಲ್ಲ ತೊಳೆದು ಹೋಗೋಣ ಅಂತಂದ್ಬಿಟ್ಟು ಏನೇ ಟ್ರೈ ಮಾಡಿದ್ರು, ನಾನು ಅವ್ನ ಪಕ್ಕದಿಂದ ಎದ್ದಿದ ತಕ್ಷಣವೇ ಅವ್ನು ಎದ್ಬಿಡ್ತಾನೆ ಅಮ್ಮ ಅಂತ ಹತ್ಕೊಂಡು. ತುಂಬ ಹಠ ಮಾಡೋದು ಕಲ್ತವನೆ. ಯಾವ ಥರ ಅಂತಂದರೆ, ಅಮ್ಮ ಅಂಗಡಿಗೆ ಹೋಗಬೇಡ, ನಾನು ಬಿಟ್ಟು ಹೋಗಬೇಡ ನೀನು ಅಂತಂದ್ಬಿಟ್ಟು. ನಾವು 3:15 ಅಂಗಡಿ ಹತ್ರ ಹೋದರೆ, ಬೆಳಗ್ಗೆ ಜಾವ 3:15 10 ಗಂಟೆಗೆಲ್ಲ ಮನೆಗೆ ಬರ್ತೀವಿ. ಆದರೆ ಅಷ್ಟೊತ್ತಿಗೆ ಅವ್ನು ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾನಲ್ವ, ಅಮ್ಮ ರೆಡಿ ಮಾಡಿ ಕಳಿಸೋದು. ಅವನಿಗೆ ಏನು ಅನ್ನಿಸ್ತಿದೆ ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಆದರೆ ಅವನು ನನ್ನ ಮಿಸ್ ಮಾಡ್ಕೊತಾನೆ. ನಮಗಂತೂ ಇದೊಂದು ಬೇಜಾರು ಅಂತಂದರೆ, ಈ ವಿಡಿಯೋ ನೋಡಿ ಎಷ್ಟು ಸಲ ಹತ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಕೂಡ ತುಂಬ ಬೇಜಾರು ಮಾಡ್ಕೊಂಡ್ರು ಇದನ್ನು ವಿಡಿಯೋನ ತೋರಿಸಿದ್ದಕ್ಕೆ. ನಮ್ಮ ಮನೆಯವ್ರಿಗೆ ಗೊತ್ತವನು ಅಳ್ತಿದ್ದ ಅಂತ ಅಂದ್ಬಿಟ್ಟು ಅಷ್ಟು ಜೋರಾಗಿ ಬಿಲ್ಡಿಂಗ್ ಏನೇನೇ ಅಷ್ಟು ಎಕೋ ಸೌಂಡ್ ಹೊಡಿಯೋ ಥರ ಮಧ್ಯರಾತ್ರಿಲಿ. ಅಂದರೆ ಎಲ್ಲ ಸೈಲೆಂಟಾಗಿರುತ್ತೆ. ಯಾರಾದರೂ ಕಿರ್ಚಿದ್ರೆ ಯಾವ ಥರ ಸೌಂಡ್ ಆಗುತ್ತೆ ಹೇಳಿ, ಅಷ್ಟು ಜೋರಾಗಿ ಕಿರ್ಚವನೆ. ಅಂದರೆ ಅಷ್ಟು ಜೋರಾಗಿ ಕಿರ್ಚಿ ಬಡ್ಕೊಂಡು ಮೆಟ್ಲು ತನಕನೂ ಬಂದು ಬಿದ್ದು ಒದ್ದಾಡಿ, ನಾನು ಬರ್ತೀನಿ, ನಾನು ಬಿಟ್ಟು ಹೋಗಬೇಡ ಅಮ್ಮ, ನಾನು ಬಿಟ್ಟು ಹೋಗ್ಬೇಡಮ್ಮ ಅಂತ. ಸ್ವಲ್ಪ ಹೊತ್ತು ಕಣಪ್ಪ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತಂದ್ರೂ ಅವನು ಕೇಳಲೇ ಇಲ್ಲ. ಸಿಕ್ಕಾಪಟ್ಟೆ ಹಠ ಮಾಡಿಬಿಟ್ಟ. ತುಂಬ ಬೇಜಾರಾಯಿತು. ಆ ಒಂದು ಕ್ಲಿಪ್ಪಿಂಗ್ನ ನಾನು ಈ ಥರ ಮಧ್ಯದಲ್ಲಿ ಆ್ಯಡ್ ಮಾಡಿದ್ದೀನಿ. ಇದು ಇವತ್ತು ಬೆಳಗಿನ ಜಾವ 3:15 ಮಾಡಿದ್ದು ರಿಷಿ ಈ ಥರ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಾನು ಇವಾಗ ಅವನಿಗೋಸ್ಕರ ಅಂತಂದ್ಬಿಟ್ಟು ತುಂಬ ಟೈಮ್ ಕೊಡ್ತಾಯಿದ್ದೀನಿ. ಅಂದರೆ ಫಸ್ಟೆಲ್ಲ ಅಂತಂದರೆ ಅವ್ನು ಸ್ಕೂಲಿಂದ ಬಂದಮೇಲೆ ನಾನು ಮಲಗಿಬಿಡ್ತಿದ್ದೆ. ಇವಾಗ ಆ ಥರ ಮಾಡ್ತಾಯಿಲ್ಲ. ಮಾಮೂಲಿ ಬೆಳಗ್ಗೆ ನಾನು 3:15 ಎದ್ದರೆ ಇನ್ನು ನೈಟು 7-8 ಗಂಟೆಗೆ ಮಲಗ್ತಾ ಇರೋದು ಫ್ರೆಂಡ್ಸ್. ಮೊದಲೆಲ್ಲ ನಿದ್ದೆ ಮಾಡಿಬಿಡ್ತಿದ್ದೆ ಮಧ್ಯಾಹ್ನ ಟೈಮೆಲ್ಲೂ. ಅವನು ಟೈಮ್ ಜಾಸ್ತಿ ಕೊಡ್ತಿರಲಿಲ್ಲ. ಅಮ್ಮ ಮನೇಲಿ ಬಿಟ್ಬಿಟ್ಟು ಈ ಥರ ಎಲ್ಲ ಇದು ಮಾಡ್ತಿದ್ದೆ, ಅಥವಾ ಅಮ್ಮನ ನೋಡ್ಕೊಳಕ್ಕೆ ಹೇಳ್ಬಿಟ್ಟು ನಾನು ಮಲಗಿಬಿಡ್ತಿದ್ದೆ. ಇವಾಗ ಅವನಿಗೆ ಹೋಮ್ವರ್ಕ್ಗಳು ಎಲ್ಲನೂ ಮಾಡಿಸ್ಬೇಕಾಗುತ್ತಲ್ವ, ಅದನ್ನು ನಮ್ಮಮ್ಮಂಗೆ ಅಷ್ಟು ಇವಾಗ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಅಂತಲೇ ತುಂಬ ಟೈಮ್ ಕೊಡ್ತೀನಿ. ಅವನಿಗೋಸ್ಕರ ನಿದ್ದೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. 3 ಗಂಟೆ 3:15 ಎದ್ದರೆ ಮತ್ತೆ ನೈಟ್ ನಾನು 8 ಗಂಟೆ 9 ಗಂಟೆ 10 ಗಂಟೆ 11 ಗಂಟೆ ಈ ಥರನೇ ಆಗುತ್ತೆ. ಅದಕ್ಕೂ ಮೊದಲು ಮಲಗೋಕ್ಕೆ ಆಗೋಲ್ಲ. ಮಿನಿಮಮ್ 8-9 ಗಂಟೆನಾದರೂ ಬೇಕು ಮಲಗೋಕ್ಕೆ. ಈ ಥರ ಟೈಮ್ ಕೊಡ್ತಾಯಿದ್ದೀನಿ. ಕೆಲವೊಂದು ಸಲ ಎಷ್ಟೇ ದುಡ್ದು ಏನೇ ಮಾಡಿದ್ರು ಏನಕ್ಕೆ ಪ್ರಯೋಜನ ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಮನೆಯವ್ರು ಕೇಳಿದ್ದು ಇದೊಂದೇ ಕ್ವಶನ್ನು, ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಇಷ್ಟೆಲ್ಲ ಮಾಡ್ತಾಯಿದ್ದೀವಿ, ಏನೇ ಮಾಡಿದ್ರು ನೆಮ್ಮದಿನೇ ಇಲ್ಲ ಅಂತಂದರೆ ಏನು ಮಾಡಿ ಏನು ಬಂದು ಪ್ರಯೋಜನ ಅಂತ ಅಂದ್ಬಿಟ್ಟು ಅಷ್ಟು ಬೇಜಾರಾಗೋಯ್ತು. ಏನು ಅಂತ ಗೊತ್ತಿಲ್ಲ. ಈ ಥರ ರಿಷಿ ಹತ್ತಿದ್ದು ನೋಡಿ ಅವ್ನಿಗೆ ಏನೆಲ್ಲ ಕನ್ವಿನ್ಸ್ ಮಾಡಿ ಹೇಳಿ ನಿಧಾನಕ್ಕೆ, ಅಮ್ಮ ಎಲ್ಲೂ ದೂರ ಹೋಗಲ್ಲಪ್ಪ ಬರ್ತಾರೆ ಅಂತೆಲ್ಲ ಹೇಳಿ ಏನೇ ಮಾಡಿದ್ರು ಅವನು ಕನ್ವಿನ್ಸೇ ಆಗಲ್ಲ. ನಮ್ಮ ಅಮ್ಮನೂ ಎಷ್ಟೆಲ್ಲ ಸಮಾಧಾನ ಮಾಡಿ ಬೆಳಗಿನ ಜಾವು ತನಕ ನನ್ನ ತೊಡೆ ಮೇಲೆ ಹಾಕೊಂಡು ತೂಗಿ ಮಲಗಿಸಿದ್ರು ಬೈಕೊಂಡು, ನನ್ನ ಅಮ್ಮ ಬಿಟ್ಟೋದ್ಲು ಅಂತಂದ್ಬಿಟ್ಟು ಬೈಕೊಂಡು ಇದು ಮಾಡಿ ಆಟ ಎಲ್ಲ ಮಾಡ್ತಾನೆ. ಈ ಥರ ಮಾಡ್ತಾನೆ ರಿಷಿ ಕೆಲವೊಂದು ಸಲ. ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ನಿಜ ಕೈಕಾಲು ನಡುಗುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಾನು
ಇರಲಿ ಒಂದು ಕ್ಲಿಪ್ಪಿಂಗ್ ಅಂತ ಅಂದ್ಬಿಟ್ಟು ನಾನು ಅವತ್ತು ವಿಡಿಯೋ ರೆಕಾರ್ಡ್ ಮಾಡಿದೆ. ನಾನು ಬೇರೆ ದಿವಸ ಮಾಡೋಕ್ಕೋಗಲ್ಲ. ಈ ಥರ ನನಗೆ ಒಂಥರ ಎಮೋಷ್ನಲ್ಲು ಆಗಿರೋದಾಗಿರಲಿ, ಬೇಜಾರಾಗೋ ವಿಷಯ ಆಗಿರಲಿ, ಅದನ್ನು ಯಾವತ್ತೂ ಶೇರ್ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡೋಳು ಅಲ್ವೇ ಅಲ್ಲ. ನಾನು ಯಾವ ಥರ ಅಂತಂದರೆ ನಾನು ಖುಷಿನ ಮಾತ್ರ ಸ್ಪ್ರೆಡ್ ಮಾಡ್ತೀನಿ. ನಾನು ಯಾವುದೇ ಒಂದು ಸ್ಟೇಟಸಲ್ಲಾಗಲಿ, ವಾಟ್ಸಪ್ಪಲ್ಲಿ ಅಥವಾ ಏನರಲ್ಲೇ ಆಗಲಿ ಜನ ಜೊತೆ ಶೇರ್ ಮಾಡೋ ವಿಷಯಗಳಾಗಲಿ ಆದಷ್ಟು ನಾನು ಖುಷಿಯಾಗಿರೋದನ್ನ ಅಥವಾ ಒಳ್ಳೆಯದನ್ನ ಸ್ಪ್ರೆಡ್ ಮಾಡ್ತೀನಿ, ಖುಷಿನ ಸ್ಪ್ರೆಡ್ ಮಾಡ್ತೀನಿ. ಅದನ್ನು ಬಿಟ್ಟು ಏನೇ ಬೇಜಾರಿರಲಿ ನಾನು ಅದನ್ನು ಯಾವತ್ತೂ ಶೇರ್ ಮಾಡೋಕ್ಕೆ ಹೋಗಲ್ಲ. ತುಂಬ ಅಂದರೆ ತುಂಬ ಕಡಿಮೆ ಫ್ರೆಂಡ್ಸ್. ತೀರಾ ನಾನು ನೋವಾದಾಗ ಮಾತ್ರ ಏನಾದರೂ ಶೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಅದು ಬಿಟ್ಟರೆ ನಾನು ಏನೂ ಶೇರ್ ಮಾಡೋಕ್ಕೆ ಹೋಗಲ್ಲ. ಆ ಥರ ಬೇರೆಯವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು, ನಾನು ಆ ಥರ ಯಾವುದೂ ಇದು ಮಾಡಲ್ಲ. ನಾನು ತುಂಬ ಬೇಜಾರು ಅಂತ ನಾನು ಇವತ್ತಿನವರೆಗೂ ಏನೇ ಬೇಜಾರಿನ ವಿಷಯ ಇದ್ರೂ ಅಂದರೆ ನನ್ನ ಹಸ್ಬೆಂಡ್ ಹತ್ರ ಆಗಿರಲಿ, ನಮ್ಮ ಅಮ್ಮನ ಹತ್ರ ಆಗಿರಲಿ, ಅಥವಾ ನಮ್ಮ ಫ್ಯಾಮಿಲಿಲಾಗಿರಲಿ, ಈ ಥರ ನನಗೆ ಆಗ್ತಿದೆ, ಈ ಥರ ಬೇಜಾರು, ನಾನು ಈ ಥರ ನೋವಲ್ಲಿದ್ದೀನಿ ಅಂತ ನಾನು ಒಂದು ದಿವಸನೂ ಹೇಳ್ಕೊಂಡೋಳಲ್ಲ. ಆ ಥರ ಪರ್ಸನ್ ನಾನು. ಆದರೆ ನನ್ನ ಮಗುನ ವಿಷಯದಲ್ಲಿ ನನಗೆ ತಡ್ಕೊಳೋಕ್ಕೆ ಆಗಲ್ಲ. ಅಷ್ಟು ಎಮೋಷ್ನಲ್ ಆಗಿಬಿಡ್ತೀನಿ, ಸೋತೋಗ್ಬಿಡ್ತೀನಿ. ಏನೋ ಒಂದು ಹಠ, ಏನೋ ಒಂದು ಛಲ ಇಟ್ಕೊಂಡು ಜೀವನದಲ್ಲಿ ಕಷ್ಟಪಟ್ಟು ದುಡಿಬೇಕು, ನಾವು ಮುಂದೆ ಬರಬೇಕು ಅಂತ ತುಂಬ ಒದ್ದಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು. ಇತ್ತೀಚೆಗೆ ರಿಷಿ ಈ ಥರ ಮಾಡೋದು ನೋಡಿದ್ರೆ ಏನು ಬೇಡ, ಮನೇಲಿ ಉಳ್ಕೊಂಬಿಡೋಣ ಅಂತ ಅನಿಸುತ್ತೆ. ಏನು ಬೇಡ, ಅಂಗಡಿನೂ ಬೇಡ, ಏನೂ ಬೇಡ, ಮನೇಲಿ ಇದ್ಬಿಡೋಣ ನಾನು ಅಂತ ಅನಿಸುತ್ತೆ. ನಾನು ಅಂಗಡಿ ಹತ್ರ ಹೋಗಲಿಲ್ಲ ಅಂದರೆ ಆಗೋದೇ ಇಲ್ಲ. ಯಾರಾದರೂ ಇಬ್ಬರು ಇರಲೇಬೇಕು ಮನೆಯವರು ಅಂತ ಅಂದ್ಬಿಟ್ಟು ನವೀನ್ ಹೊರಗಡೆ ಇದ್ದರೆ ನಾನು ಕ್ಯಾಶಲ್ಲಿ ಇರಲೇಬೇಕು. ಆ ಥರ ಸಿಚುವೇಶನ್. ಅಂಗಡಿ ಸಡನ್ನಾಗಿ ಬಿಡೋಕ್ಕೂ ಆಗಲ್ಲ, ಹೋಗಲೇಬೇಕು, ಅದು ಅನಿವಾರ್ಯ. ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸೇ ಸಿಕ್ಕಾಪಟ್ಟೆ ಇದೆ. ಇವಾಗ ಮನೆ ಕಟ್ಟಿನೂ 1 ವರ್ಷ ಆಗಿಲ್ಲ. ನಿಮಗೆ ಗೊತ್ತಿರುತ್ತೆ ಮನೆ ಕಟ್ಟಿದ್ರೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ದುಡ್ಡು ಇಟ್ಕೊಂಡು ಕಟ್ಟಿದ್ರೆ ಏನು ಕಷ್ಟ ಏನೋ ಇಲ್ವೋ ಗೊತ್ತಿಲ್ಲ. ಮಿಡಲ್ ಕ್ಲಾಸಲ್ಲಿ ಎಲ್ಲ ಪ್ರತಿಯೊಂದು ನಾವೇ ಹೊಂಚಿ ನಾವೇ ಮಾಡಿ ಪ್ರತಿಯೊಂದೂ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದು ಯಾರಾದರೂ ಅದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ನಾನು ಹೇಳ್ತಾರೋ ಮಾತು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಅಂತಂದರೆ ಸ್ವಂತ ದುಡ್ದು 1 ರೂಪಾಯಿನೂ ಕೂಡಿಟ್ಟು ಏನೋ ಒಂದು ಮಾಡಿರ್ತಾರಲ್ವ, ಅವ್ರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಯಾರ್ದೋ ದುಡ್ಡಲ್ಲಿ ಮಾಡಿದರೆ ಅದ್ರ ಬೆಲೆ ಗೊತ್ತಾಗಲ್ಲ. ಈಗ ನಮ್ಮ ಅಪ್ಪನ ದುಡ್ಡು, ನಮ್ಮ ಅಮ್ಮನ ದುಡ್ಡು, ಇಲ್ಲ ಯಾರ್ದೋ ದುಡ್ಡು, ಅವ್ರ ದುಡ್ಡಲ್ಲಿ ನಾವು ಬೇಕಾದಂಗೆ ಖರ್ಚು ಮಾಡಿಬಿಡ್ಬೋದು. ನಮ್ಮದು 10 ರೂಪಾಯಿ ಖರ್ಚು ಮಾಡೋಕ್ಕೂ ನಮಗೆ ಹಿಂದೆ ಮುಂದೆ ನೋಡೋ ಥರ ಆಗುತ್ತೆ. ಆ ಥರ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ತುಂಬ ನಾವು ಎಂಜಾಯ್ ಮಾಡ್ತೀವಿ ಲೈಫ್ನ, ತುಂಬ ಖರ್ಚು ಮಾಡ್ತೀವಿ, ಬೇಕಾಗಿರೋದಕ್ಕೆ ಮಾಡ್ತೀವಿ, ಬೆಳೆದೇ ಇರೋದಕ್ಕೆಲ್ಲ ಮಾಡಲ್ಲ. ಜೊತೆಗೆ ಈ ಕಷ್ಟದಲ್ಲಿ ನಾನು ಹೇಳ್ತಾ ಇದ್ದಂಗೆ ಅಂಗಡಿನೂ ನಾನು ಹೋಗೋದು ಬಿಡೋಕ್ಕೂ ಆಗಲ್ಲ. ಇದು ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರು ಯಾವ ಥರ ತೊಗೊತೀರ ಅಂತ ಗೊತ್ತಿಲ್ಲ. ಈಗೆಲ್ಲನೂ ಶೇರ್ ಮಾಡ್ತೀವಲ್ಲ ನಮ್ಮ ಮನೇಲಿ ಈ ಥರ ಇದ್ದು ಅಂತ. ಬರೀ ಇದನ್ನೇ ತೋರಿಸಿದ್ರೆ ನಮಗೂ ಈ ಥರ ನೋವಿರುತ್ತೆ ಅನ್ನೋದೊಂದು. ತುಂಬ ಎಲ್ಲ ಟ್ರಿಪ್ ಹೋಗೋದು, ಸುತ್ತಾಡೋದು, ಅಲ್ಲಿ ಊಟ ಮಾಡೋದು, ಇಲ್ಲಿ ಊಟ ಮಾಡೋದು, ಅದನ್ನೇ ಶೇರ್ ಮಾಡ್ತೀವಿ, ಇಲ್ಲ ಅಂತಲ್ಲ. ನಮ್ಮ ಲೈಫಲ್ಲೂ ಈ ಥರ ಕೆಲವೊಂದಿಷ್ಟು ನೋವಿನ ವಿಚಾರಗಳು ಇರುತ್ತೆ. ಏನೇ ನಾವು ಚೆನ್ನಾಗಿದ್ರು ಹೊರಗಡೆ ಪ್ರಪಂಚಕ್ಕೆ, ಏನೇ ನಾವು ಖುಷಿಯಾಗಿದ್ರು, ಎಲ್ಲೋ ಒಂದು ಕಡೆ ನಮಗೂ ಬೇಜಾರು ಅನ್ನೋದಾಗುತ್ತೆ, ಬೇಜಾರಿರುತ್ತೆ. ಎಲ್ಲ ಮನೇಲೂ ಅಷ್ಟೇ. ಇದು ಒಂದು ಹೇಳ್ಬೇಕಿತ್ತು. ಇದಲ್ಲದೆ ಜೊತೆಗೆ ಮನೆ ಕೆಲಸದವರು ಕೂಡ ಕೈ ಕೊಟ್ಟವ್ರೆ, ಅವರು ಕೂಡ ಬರ್ತಾಯಿಲ್ಲ. ನನಗಂತೂ ಸಾಕಪ್ಪ ಅನ್ನಂಗೆ ಆಗೈತೆ. ಅಂಗಡಿ ಹತ್ರಕ್ಕೆ ಬೆಳಗ್ಗೆ 3 ಗಂಟೆ 3:30ಗೆ ಎದ್ದೋದ್ರೆ ಮನೆಗೆ ಬರೋದು 10-11 ಗಂಟೆ ಆಗುತ್ತೆ. ಬಂದು ನಾಷ್ಟ ಮಾಡಿ ಮನೆ ಕೆಲಸಗಳು ಗೊತ್ತೇ ಇರುತ್ತಲ್ಲ ಫ್ರೆಂಡ್ಸ್, ಅದು ಒರೆಸು, ಇದು ಗುಡಿಸು, ಅದು ತೊಳಿ, ಇದು ಬೆಳಗು ಅಂತ ಅಂದ್ಬಿಟ್ಟು ಏನೇ ಆದರೂ 2-3 ಜನ ಇಬ್ಬರು ಕೆಲಸ ಅಂತೂ ಮನೇಲಿರುತ್ತೆ. ಅಡುಗೆ ಮಾಡೋದು, ಪಾಪು ಕಳಿಸೋದು ನಮ್ಮ ಅಮ್ಮನ ಕೆಲಸ ಆದರೆ, ನಂದು ಮನೆ ಕ್ಲೀನಿಂಗ್ ಕೆಲಸ. ಮನೆ ದೊಡ್ಡದಿದ್ದಷ್ಟು ಕೆಲಸ ಜಾಸ್ತಿ. ಏನೇ ಅಂದ್ರೂ ಮನೆ ಗುಡಿಸಿ, ಒರೆಸಿ, ಪಾತ್ರೆ ತೊಳೆದು ಎಲ್ಲ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ 1 ನಿಮಿಷನೂ ಬಿಡುವು ಕೊಡದೆ ಅಂತಂದರೆ 2-3 ಅವರ್ ಬೇಕು ನಮ್ಮ ಮನೆ ಕೆಲಸಕ್ಕೆ. ಅಂದರೆ ನನಗೇನಪ್ಪ ಅಂತಂದರೆ ಪಾತ್ರೆ ತೊಳೆದ್ರೆ ಬರೀ ಪಾತ್ರೆ ಎಲ್ಲ, ಅಲ್ಲಿರೋ ಜಾಗನೆಲ್ಲ ಕ್ಲೀನ್ ಮಾಡಬೇಕು. ಗುಡಿಸಿದ್ರು ಅಷ್ಟೇ, ಒಂದು ಮೂಲೆನೂ ಬಿಡಬಾರ್ದು. ಆ ಥರ ಒರೆಸಿದ್ರು ಅಷ್ಟೇ, ಆ ಥರ ಡೀಪ್ ಕ್ಲೀನ್ ಜಾಸ್ತಿ. ನಾನು ಮಾಡಿದ್ರೆ ಕ್ಲೀನಾಗಿ ಮಾಡಬೇಕು, ಇಲ್ವಾ ಹಂಗೆ ಬಿಟ್ಬಿಡ್ತೀನಿ, ಕ್ಲೀನೇ ಮಾಡೋಕ್ಕೋಗಲ್ಲ. ಈ ಥರ ಕೆಲಸದವ್ರು ಇಷ್ಟು ದಿವಸ ಬರ್ತಾಯಿದ್ರು. ಒಂದು ಆಂಟಿ ಬರ್ತಾಯಿದ್ರು, ಅವರು ಮಗುನ ಮಕ್ಳುಗಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಅವ್ರದ್ದು 1.5 ವರ್ಷದ ಒಂದು ಪಾಪು ಇದೆ ಅಂತ ಅಂದ್ಬಿಟ್ಟು, ಮಗು ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಸಡನ್ನಾಗಿ ಕೈ ಕೊಟ್ಟರು. ಇವಾಗ ಮತ್ತೆ ಕೆಲಸದವರು ಬೇರೆಯವರು ಚೆನ್ನಾಗಿ ನೋಡಿ ಸಿಗೋ ಗಂಟನೂ ನಾವೇ ಮಾಡ್ಕೊಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಮನೆ ಹಂಗೆ ಗಲೀಜಾಗಿ ಇಟ್ಕೊಳ್ಳೋಕ್ಕಾಗುತ್ತಾ? ಮಾಡಲೇಬೇಕು. ನಮಗೆ ಟೈಮ್ ಇರಲಿ ಬಿಡಲಿ ಏನಾದರೂ ಆಗಲಿ ಕೆಲಸ ಮಾಡ್ಕೊಳ್ಳೇಬೇಕಲ್ವಾ. ಇರೋ ಅಷ್ಟು ಟೈಮಲ್ಲಿ ನಾನು ಸ್ವಲ್ಪ ಅಮ್ಮ ಸ್ವಲ್ಪ ಮಾಡ್ಕೊತೀವಿ ಕೆಲಸನ. ಅಮ್ಮ ಅಡುಗೆ ಕೆಲಸ, ಪಾಪು ನೋಡ್ಕೊಳ್ಳೋದು, ಒಂದು ಸ್ಕೂಲಿಗೆ ಕಳಿಸೋದು, ಈ ಥರ ಮಾಡಿದ್ರೆ ಕೆಲವೊಂದು ಸಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಡ್ತಾರೆ. ಅವ್ರಿಗೂ ಕೂಡ ಆಗಲ್ಲ ಅಲ್ವಾ. ನಾನು ಕೆಲವೊಂದಿಷ್ಟು ಕೆಲಸನ ಮಾಡ್ಕೊತೀನಿ, ಮನೆ ಗುಡಿಸೋದು, ಒರೆಸೋದು. ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನು, ಅಂಗಡಿ ಹತ್ರ ಕುತ್ಕೊಂಡು 6-7 ಅವರ್ ಒಂದೇ ತಾವು ಕುತ್ಕೊಂಡಿರ್ತೀನಲ್ವ, ಹಂಗಾಗಿ ಸ್ವಲ್ಪ ಬ್ಯಾಕ್ ಪೈನು. ಮನೆ ಗುಡಿಸಿ ಒರೆಸೋದೆಲ್ಲನೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಹಂಗಾಗಿ ನಾವು ಕೆಲಸಕ್ಕೆ ಇಟ್ಕೊಂಡಿದ್ದೀವಿ. ನಮ್ಮ ಏರಿಯಾಗಳಲ್ಲೆಲ್ಲ ಮನೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟನೇ. ನಾವು ತುಂಬ ಕಡೆ ಹೇಳಿದ್ದೀವಿ, ನೋಡೋಣ ಯಾರಾದರೂ ಒಳ್ಳೆಯವ್ರು ಸಿಕ್ಕಿದ್ರೆ ಸೇರಿಸ್ಕೋಬೇಕು. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಕಿಚನ್ ಎಲ್ಲನೂ ಕ್ಲೀನ್ ಮಾಡಿ ಸ್ಲ್ಯಾಬ್ ಎಲ್ಲನೂ ನೀಟಾಗಿ ಒರೆಸಿ, ಮನೆ ಕಸ ಎಲ್ಲನೂ ಗುಡಿಸಿ, ಪಾತ್ರೆ ಬೆಳಗ್ಗೆ ಒರೆಸೋ ಅಷ್ಟೊತ್ತಿಗೆ ನಮ್ಮಮ್ಮ ಬಂದು ಮಟನ್ ಸಾಂಬಾರೆಲ್ಲ ಮಾಡಿ
ಜೊತೆಗೆ ಮುದ್ದೆ ರೈಸ್ ಕೂಡ ಮಾಡಿದ್ರು. ಇವಾಗ ನವೀನ್ ಕೂಡ ಬಂದಿದ್ದಾರೆ, ಅವ್ರಿಗೆ ಊಟಕ್ಕೆ ಕೊಡಬೇಕು. ಬನ್ನಿ ಹೇಗಿದೆ ಇವತ್ತು ನಮ್ಮ ಮನೆ ಅಡುಗೆ ತೋರಿಸ್ತೀನಿ. ನಮ್ಮ ಮನೇಲಿ ವಾರದಲ್ಲಿ 3 ದಿನ ಆದರೂ ನಾನ್ ವೆಜ್ ಇರಲೇಬೇಕು, ಏನಾದರೂ ಒಂದು ಇರುತ್ತೆ. ವೆಜ್ ಮಾಡೋದು ತುಂಬ ಕಡಿಮೆ. ನವೀನ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟಿಗೆಲ್ಲ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅವ್ರಿಗೆ ವಿಡಿಯೋ ಮಾಡೋದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಸರಿ ಅಂತ ಅಂದ್ಬಿಟ್ಟು ನಾನ್ ವೆಜ್ದೊಂದು ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬಿಸಿ ಮುದ್ದೆ ಅವಾಗ ತಾನೇ ಕಟ್ತಾಯಿದ್ರು, ಹಂಗೆ ಕಟ್ಟಿದ ತಕ್ಷಣ ಹಾಕ್ಕೊಟ್ಟೆ ನವೀನ್ಗೆ. ನಮ್ಮ ಮನೇಲಿ ಮುದ್ದೆ ಯಾರೂ ಜಾಸ್ತಿ ತಿನ್ನಲ್ಲ, ನವೀನು ತಿನ್ನಲ್ಲ, ನಾನು ತಿನ್ನಲ್ಲ. ನಮ್ಮಮ್ಮ ಒಬ್ಬರೇ ಮುದ್ದೆ ತಿನ್ನೋದು. ನಮ್ಮ ಪಾಪು ಸ್ವಲ್ಪ ತಿಂತಾನೆ, ನಾವಿಬ್ಬರು ತುಂಬ ಕಡಿಮೆ ಮುದ್ದೆ ಎಲ್ಲ ಊಟ ಮಾಡೋದು ತುಂಬ ಕಡಿಮೆ. ರೈಸ್ ಜಾಸ್ತಿ, ನಮ್ಮ ಮನೇಲಿ ರೈಸ್ ಜಾಸ್ತಿ ತಿಂತೀವಿ. ನವೀನ್ಗೆ ಅಡುಗೆ ಮನೇಲೇ ಊಟಕ್ಕೆ ಕೊಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಲೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ. ಅಡುಗೆ ಮನೆ ಲಾಸ್ಟಿಗೆ ಒರೆಸೋಣ, ಮತ್ತೆಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಒರೆಸಿರಲಿಲ್ಲ. ಇಲ್ಲೇ ಊಟ ಮಾಡಿಬಿಡಿ, ಹೆಂಗೆ ನೀಟಾಗಿ ಒರ್ಸೋಕೆ ಸರ್ ಹೋಗುತ್ತೆ, ನಾನ್ ವೆಜ್ ಎಲ್ಲ ಮಾಡಿ ತಿಂದಿದ್ವಲ್ವ ಅಂತ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೇ ಹಾಕ್ಕೊಟ್ಟೆ. ಇವಾಗ ಮಟನ್ ಸಾಂಬಾರು ನೋಡಿ ಯಾವ ಥರ ಆಗಿತ್ತು ಅಂತ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮಟನು ಕೂಡ ಚೆನ್ನಾಗಿರುತ್ತೆ. ನವೀನ್ಗೆ ಮಟನ್ ಸಾಂಬಾರು ನಾನು ಆಗಲೇ ಹೇಳ್ದಂಗೆ ತುಂಬ ಇಷ್ಟ. ನಮ್ಮ ಮನೆಯದು ಮುದ್ದೆ ಮಟನ್ ಸಾಂಬಾರು ಊಟ ಈ ಥರ ಇತ್ತು. ನವೀನು ರಿವ್ಯೂನು ಕೂಡ ಕೊಡ್ತಾರೆ ನೋಡಿ. ಅಂದರೆ ವಾಯ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಟಿ ವಿಲಿ ಸಾಂಗ್ ಹಾಕಿದ್ದೆ ನಾನು ಜೋರಾಗಿ, ಹಾಗಾಗಿ ನವೀನೊಂದು ಸ್ವಲ್ಪ ತಿಂತಿದ್ದಂಗೆ ಟೇಸ್ಟು ಚೆನ್ನಾಗಿದೆ, ಸೂಪರಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಚೆನ್ನಾಗಿತ್ತು ಸಾಂಬಾರು ಕೂಡ. ನಾವು ಸ್ವಲ್ಪ ಹೊತ್ತು ಊಟ ಎಲ್ಲನೂ ಮುಗಿಸಿ ಹಾಗೆ ಕೂತ್ಕೊಂಡಿದ್ದೆ. ರಿಷಿನೂ ಕೂಡ ಸ್ಕೂಲಿಂದ ಬಂದ, ಅವ್ರ ಅಪ್ಪನ ಹತ್ರ ಐಸ್ ಕ್ರೀಮ್ ತೆಗೆಸ್ಕೊಂಬಂದಿದ್ದ, ನೋಡ್ತಾ ಇರ್ಬೋದು. ಐಸ್ ಕ್ರೀಮ್ ತಿಂತಾಯಿದ್ದೀನಿ. ರಿಷಿಗೆ ಇನ್ನೂ ಊಟ ಮಾಡಿಸಿಲ್ಲ, ಅವನಿಗೂ ಕೂಡ ಊಟ ಮಾಡಿಸ್ಬೇಕು. ನಾನು ಸ್ನಾನ ಎಲ್ಲ ಏನೂ ಮಾಡಿಲ್ಲ. ರಿಷಿ ಜಸ್ಟ್ ಸ್ಕೂಲಿಂದ ಬಂದ, ಯೂನಿಫಾರ್ಮ್ ತೆಗ್ದಿಲ್ಲ ನೋಡಿ, ಯೂನಿಫಾರ್ಮ್ ಬಟನ್ ಬಿಚ್ಚು ಅಂತ ಅಂದ್ಬಿಟ್ಟು ಬಂದವನೇ. ಇನ್ನೊಂದು ಸ್ವಲ್ಪ ಹೊತ್ತು ರಿಷಿಗೆ ಊಟನೆಲ್ಲನೂ ಮಾಡಿಸ್ಬಿಟ್ಟು ಇನ್ನು ಒಂದು ಅರ್ಧ ಗಂಟೆ 1 ಅವರ್ ಆದಮೇಲೆ ನಾನು ಕೂಡ ಸ್ನಾನ ಎಲ್ಲ ಮಾಡಿ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ಎಲ್ಲ ಕ್ಲೀನಾಗಿದೆ. ಕಿಚನ್ ಒಂದು ಸ್ವಲ್ಪ ಒರೆಸ್ಕೊಂಡು ಸಾಯಂಕಾಲದ ಮೇಲೆ ಸ್ನಾನ ಮಾಡಿ ವಾರ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ಬೆಳಗ್ಗೆನೇ ಮಾಡ್ಬೋದಿತ್ತು, ಟೈಮ್ ಆಗೋಯ್ತು. ಅಲ್ಲೇ ನಾನ್ ವೆಜ್ ತರಕ್ಕೆ ಹೋದು, ಅಲ್ಲಿಂದ ಬಂದು ಮನೆ ಕೆಲಸ ಎಲ್ಲನೂ ಜಾಸ್ತಿ ಇತ್ತಲ್ವ. ಇನ್ನು ಒರೆಸಿ ಗುಡಿಸಿ ಎಲ್ಲ ಮಾಡೋಕ್ಕೆ ಲೇಟಾಗುತ್ತೆ. ಊಟ ಮಾಡಿದೆ ಇದ್ರೆ ಸುಸ್ತಾಗೋಗುತ್ತೆ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ನಾನು. ನಮ್ಮ ಮನೇಲಿ ಪೂಜೆ ಮಾಡೋಕ್ಕೆ ಅಂತ ಇಟ್ಕೊಂಡ್ರೆ 1 ಅವರ್ ಆದರೂ ಬೇಕು, ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ. ಇವಾಗ ಫೈನಲಿ ಸಾಯಂಕಾಲ ಒಂದು 5-5:30 ಹಂಗೆ ಸ್ನಾನನೆಲ್ಲ ಮಾಡಿ ರೆಡಿಯಾಗಿದ್ದೀನಿ, ನೋಡ್ತಾ ಇರ್ಬೋದು. ರಿಷಿಗೂ ಕೂಡ ಸ್ವಲ್ಪ ಹೋಮ್ವರ್ಕ್ ಎಲ್ಲನೂ ಇತ್ತು, ಬರ್ಕೊಳ್ಳಪ್ಪ ಚಿನ್ನು ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಹೋಮ್ವರ್ಕ್ ಎಲ್ಲನೂ ಸ್ವಲ್ಪ ಹೇಳ್ಕೊಟ್ಟು ಕೂರಿಸಿದ್ದೀನಿ, ಬರೀ ಪಾಪು ಅಂತ ಅಂದ್ಬಿಟ್ಟು. ಅವ್ನ ಪಾಡ್ಗೆ ಅವನು ಬರ್ಕೊಳ್ಳೋದೆಲ್ಲನೂ ಇದ್ದರೆ ಬರ್ಕೊತಾನು, ಒಂದು ಸಲ ಹೇಳ್ಕೊಟ್ರೆ ಸಾಕು. ಆದರೆ ಕೆಲವೊಂದಿಷ್ಟು ಕೂರಿಸ್ಕೊಂಡು ಹೇಳ್ಕೊಡೋ ಥರದ್ದಾದರೆ ನಾನು ಪಕ್ಕದಲ್ಲೇ ಇರಬೇಕು. ಈ ಥರ ಅವನಿಗೂ ನನಗೂ ಸ್ವಲ್ಪ ಆರ್ಗ್ಯುಮೆಂಟ್ ನಡೀತಾ ಇತ್ತು. ಅದ್ರದ್ದು ವಾಯ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ಟಿ ವಿ ಸೌಂಡು ಅದು ಇದು ಎಲ್ಲ ಕೊಟ್ಟಿರ್ತೀವಿ, ಕೆಲವೊಂದಿಷ್ಟು ವಾಯ್ಸ್ನ ಇಗ್ನೋರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ನೇ ಮಾಡಿಬಿಡ್ತೀನಿ. ಪೂಜೆನೂ ಕೂಡ ಎಲ್ಲನೂ ಆಯಿತು, ನೋಡ್ತಾ ಇರ್ಬೋದು. ನಾನು ಕೂಡ ಹೂವನ್ನೆಲ್ಲ ಮುಡ್ಕೊಂಡು ಪೂಜೆ ಮಾಡಿ ರೆಡಿಯಾಗಿದ್ದೆ. ಸಾಯಂಕಾಲ ಸ್ವಲ್ಪ ಲೇಟೇ ಆಗೋಯಿತು ಪೂಜೆ ಮಾಡೋದು. ಬಾಗಿಲನ್ನೆಲ್ಲ ಮತ್ತೆ ತೊಳೆದು ಕ್ಲೀನ್ ಮಾಡಿ ಮತ್ತೆ ಎಲ್ಲ ಸ್ವಲ್ಪ ನೀಟ್ ಮಾಡಿಕೊಂಡು ಮಾಡಿದೆ, ನಾನ್ ವೆಜ್ ಎಲ್ಲ ಮಾಡಿದ್ವಲ್ಲವ ಅಂತ ಅಂದ್ಬಿಟ್ಟು. ಈ ಥರ ಆಯಿತು ಇವತ್ತಿನ ಕತೆ. ಬೆಳಗ್ಗೆಯಿಂದ ಇವತ್ತು ರೆಸ್ಟೇ ಇಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೆಲಸ. ಒಂದು 10 ನಿಮಿಷನೂ ಕೂತ್ಕೊಳ್ಳೋಕ್ಕಾಗಿಲ್ಲ. ಮನೆ ಕ್ಲೀನಿಂಗು ಅದು ಇದು ಅಂತ ಅಂದ್ಬಿಟ್ಟು ಕೆಲಸನೇ. ಕೆಲವೊಂದಿಷ್ಟು ಜನ ವ್ಲಾಗ್ನ ನೋಡಿ ತುಂಬ ಇಷ್ಟಪಡ್ತೀರಾ, ಕೆಲವೊಬ್ರು ಕೇಳ್ತೀರಾ ವ್ಲಾಗ್ಗಳನ್ನ ಡೈಲಿ ಅಪ್ಲೋಡ್ ಮಾಡಿ ಸಿಸ್ಟರ್ ಅಂತ ಅಂದ್ಬಿಟ್ಟು. ಆದಷ್ಟು ನಾನು ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಪೂಜೆದು ವ್ಲಾಗು ಇದು ನೋಡಿ, ಈ ಥರ ಪೂಜೆನೆಲ್ಲ ಸಿಂಪಲಾಗಿ ಮಾಡಿದ್ದೆ. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.